ತಪ್ಪಿಸಿಕೊಳ್ಳುವುದಕ್ಕೆ ಬುರ್ಕಾ ಲಿಪ್ಸ್ಟಿಕ್ಸ್ ಹಾಕಿದಂತಹ ಒಬ್ಬ ಕಾನ್ಸ್ಟೇಬಲ್ ಸಿಕ್ಕಿಬಿದ್ದಿದ್ದಾನೆ. ಉತ್ತರ ಪ್ರದೇಶದ ವೃಂದಾವನದಲ್ಲಿ ಖತರ್ನಾಕ್ ಕಾನ್ಸ್ಟೇಬಲ್ ಒಬ್ಬ ಅರೆಸ್ಟ್ ಆಗಿದ್ದಾನೆ. ರಾಜಸ್ಥಾನದ ಧೋಲ್ಪುರದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಅತ್ಯಾಚಾರ ಮಾಡಿದ ಬಳಿಕ ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬುರ್ಕಾ ಹಾಕೊಂಡು ಲಿಪ್ಸ್ಟಿಕ್ಸ್ ಹಾಕೊಂಡು ಕಾನ್ಸ್ಟೇಬಲ್ ಅಲ್ಲಿಂದ ಪರಾರಿಯಾಗುವುದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಉತ್ತರ ಪ್ರದೇಶದ ವೃಂದಾವನದಲ್ಲಿ ಖತರ್ನಾಕ್ ಕಾನ್ಸ್ಟೇಬಲ್ ಒಬ್ಬ ಅರೆಸ್ಟ್ ಆಗಿದ್ದಾನೆ. ರಾಜಸ್ಥಾನದ ಧೋಲ್ಪುರದಲ್ಲಿ ಅಪ್ರಾಪ್ತೆಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಕೇಳಿಬಂದಿತ್ತು. ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಬುರ್ಖಾ ಮತ್ತು ಲಿಪ್ಸ್ಟಿಕ್ ಧರಿಸಿದ್ದಂತಹ ಪೇದೆ ಪರಾರಿಯಾಗುವುದಕ್ಕೆ ಯತ್ನ ಮಾಡಿದ್ದಾನೆ. ಇನ್ನು ಏನಿದು ಪ್ರಕರಣ? ಆರೋಪಿ ರಾಂಬರೋಸ್ ಅಲಿಯಾಸ್ ರಾಜೇಂದ್ರ ಸಿಸೋಡಿಯಾ ಎಂಬಾತ ಬುರ್ಖಾ ಹಾಕೊಂಡು ಸಿಕ್ಕಿಬಿದ್ದಿದ್ದಾನೆ. ಡಿಸೆಂಬರ್ 15ರಂದು 16 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿತ್ತು. ಬಾಲಕಿ ಮತ್ತು ಆಕೆಯ ಸಹೋದರ ತನ್ನ ಮನೆಗೆ ಕರೆಸಿಕೊಂಡಿದ್ದ ಇಬ್ಬರನ್ನು ರಾಜೇಂದ್ರ ಕೆಲಸ ಕೊಡಿಸೋದಾಗಿ ನಂಬಿಸಿ ಮನೆಗೆ ಕರೆಸಿಕೊಂಡಿದ್ದ. ಕಾನ್ಸ್ಟೇಬಲ್ ರಾಮ್ ಬೋಸ್ ಇದೇ ವೇಳೆ ಅಪ್ರಾಪ್ತೆ ಸಹೋದರನನ್ನು ಮಾರುಕಟ್ಟೆಗೆ ಕಳಿಸಿದ್ರು. ಕಾನ್ಸ್ಟೇಬಲ್ ಏನಿದ್ದಾನೆ ಆತ ನಂತರ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೇ ವೇಳೆ ನೆರೆಹೊರೆಯವರು ಸ್ಥಳಕ್ಕೆ ಬಂದಾಗ ಆತ ತಪ್ಪಿಸ್ಕೊಂಡಿದ್ದ. ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈತ ವೇಷಗಳನ್ನು ಬದಲಾಯಿಸ್ತಾ ಇದ್ದ ಅನ್ನೋ ಮಾಹಿತಿಗಳು ಕೇಳಿಬರ್ತಾ ಇದೆ. ಆಗ್ರಾ, ಲಕ್ನೋ, ಗ್ವಾಲಿಯರ್ಗೆ ಜಾಗ ಬದಲಾಯಿಸಿ ಓಡಾಟ ನಡೆಸ್ತಾ ಇದ್ದ. ಅಂತಿಮವಾಗಿ ಉತ್ತರ ಪ್ರದೇಶದ ವೃಂದಾವನದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇದೇ ವೇಳೆ ಬುರ್ಖಾ ಲಿಪ್ಸ್ಟಿಕ್ ಧರಿಸಿದ್ದಂತಹ ಆರೋಪಿ ರಾಮ್ ಬೋಸ್ ಆತನನ್ನು ಅರೆಸ್ಟ್ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಒಂದು ಕ್ಷಣ ತಾವೇ ಅಚ್ಚರಿಗೆ ಒಳಗಾಗಿದ್ರು. दिसंबर 2025 की वारदात है जिसमें नाबालिग बच्ची को नौकरी का झांसा देकर उसके साथ दुष्कर्म की घटना जो है वो सामने आई थी, जिसमें जो मुख्य आरोपी है इसमें राम भरोसी और राजेंद्र सिसोदिया, उसको आज पुलिस के द्वारा अर्ली मॉर्निंग जो है वो गिरफ्तार कर लिया गया है। ये एक शातिर अपराधी है। इसके विरुद्ध पहले पूर्व में भी कई सारे इसी प्रकार के प्रकरण जो हैं दहेज